ನಮಸ್ಕಾರ ಎಲ್ಲರಿಗೂ. ಇದು ಕರ್ನಾಟಕದ ಲಿಂಗಾಯತ ಮಠ ಪರಂಪರೆಯ ಹೊಸ ಹೆಜ್ಜೆಗಳು ಮತ್ತು ಪಲ್ಲಟಗಳು ಎನ್ನುವಂಥ ಒಂದು ವಿಷಯ ಕುರಿತು ಒಂದು ಸಂಕ್ಷಿಪ್ತ ವಿಚಾರವನ್ನು ನಾನು ಮಂಡಿಸ್ತಾ ಇದ್ದೆ. ಇತ್ತೀಚೆಗೆ ಕಳೆದ 2-3 ದಶಕಗಳಲ್ಲಿ ಅನೇಕ ಲಿಂಗಾಯತ ಉಪಜಾತಿಯ ಮಠಗಳು ಹುಟ್ಟಿಕೊಂಡಿವೆ. ಹಾಗೆ ನೋಡಿದರೆ ಲಿಂಗಾಯತ ಮಠ ಪರಂಪರೆಯ ಚರಿತ್ರೆ ಎಲ್ಲಿಂದ ಅಂತ ಇತಿಹಾಸ ಹುಡುಕ್ತಕ್ಕಂಥದ್ದು ಸ್ವಲ್ಪ ಕಷ್ಟದ ವಿಷಯ. ಪೀಠ ಕಲ್ಪನೆ ಬಹುಶಃ 15-16ನೇ ಶತಮಾನದ್ದು ಅದು ಇರಬಹುದು. ಅದ್ರ ಹಿಂದಕ್ಕೆ 6-8ನೇ ಶತಮಾನದಲ್ಲೇ ಆಗಲೇ ಅವರು ರಾಜಗುರುಗಳಂತ ಇದ್ರು. 8-9ನೇ ಶತಮಾನ, 10ನೇ ಶತಮಾನ, 11ನೇ ಕಾಳಾಮುಖ ಪಾಶುಪತ ಪಂಥ ಪರಂಪರೆಗಳಿದ್ವು. ಆಗ ಅವರು ಆಕ್ಚುಲಿ ಒಂದು ದೊಡ್ಡ ದೇವಸ್ಥಾನದ ಸ್ಥಾನಾಚಾರಿಗಳಾಗಿದ್ರು. ಸ್ಥಾನಾಚಾರಿಗಳಾಗಿರುವುದರ ಜೊತೆಗೆ ಒಂದು ರೀತಿಯ ರಾಜಗುರುಗಳ ಪಟ್ಟವನ್ನು ಕೂಡ ಅವರು ಅನುಭವಿಸ್ತಾ ಇದ್ರು. ಅವರಿಗೆ ಅನೇಕ ಗ್ರಾಮಗಳ ದತ್ತಿಗಳನ್ನು ಅವರು ಪಡ್ಕೊಂಡಿದ್ರು. ಆಮೇಲೆ ಆ ಗ್ರಾಮಗಳಿಂದ ಕಪ್ಪ ಕಾಣಿಕೆಗಳನ್ನು ವಸೂಲಿ ಮಾಡುವ ಅಧಿಕಾರವನ್ನು ಕೂಡ ಅವರು ರಾಜರಿಂದ ಪಡ್ಕೊಂಡಿದ್ರು ಅನ್ನಲಿಕ್ಕೆ ನಮಗೆ ಶಾಸನಾಧಾರಗಳೆಲ್ಲವೂ ಸಿಗ್ತವೆ. ಅವತ್ತು ಲಿಂಗಾಯತ ಧರ್ಮ ಒಂದು ಅಖಂಡವಾದ ಸಂಘಟನೆಯನ್ನು ಹೊಂದಿತ್ತು ಅಂತ ಹೇಳಲಿಕ್ಕೆ ನಮಗೆ ಯಾವ ಆಧಾರಗಳಿಲ್ಲ. ಅದೊಂದು ಸಂಘಟನಾ ಶಕ್ತಿಯಾಗಿ, ಅದು ಮಠ ಕೇಂದ್ರಿತವಾಗಿ ಹಾಗೆ ಇತ್ತು ಅಥವಾ ಹಂಗೆ ಹೇಳಕ್ಕಾಗಲ್ಲ. ಅಲ್ಲಲ್ಲಿಯೇ ಸ್ಥಳೀಯ ಪ್ರಾದೇಶಿಕವಾದ ಮಠಗಳು, ಪ್ರಾದೇಶಿಕವಾದ ಪ್ರಭುತ್ವಗಳು, ಪ್ರಾದೇಶಿಕವಾದ ರಾಜಗುರುಗಳು ಈ ರೀತಿ ಇರಬಹುದು. ಇದು ಒಂದು. ಆದ್ರೆ ಜನರ ವಾಸ್ತವಿಕ ಬದುಕು ಏನಿತ್ತಲ್ಲ, ಅಂದ್ರೆ ನಿತ್ಯ ಜೀವನ, ಅವರ ಆಚಾರ ವಿಚಾರಗಳು, ಅವರ ಪೌರೋಹಿತ್ಯ, ಅದನ್ನು ನಡೆಸ್ತಕ್ಕಂಥ ಒಂದು ಪುರೋಹಿತ ವರ್ಗ ಅದು ಬಹುಶಃ ಎಲ್ಲಾ ಜಾತಿ ಜನಾಂಗಗಳಲ್ಲಿ ಉಂಟು. ಹಾಗೆ ಲಿಂಗಾಯತರಲ್ಲಿ ಕೂಡ ಒಂದು ಪುರೋಹಿತ ವರ್ಗ ಅದು ಇದ್ಕೊಂಡು ಬಂದಿದೆ. ಆ ಪುರೋಹಿತ ವರ್ಗದ ಮುಖಾಂತರವೇ ಈ ಧರ್ಮದ ಸಂವರ್ಧನೆ ಆಗ್ಲಿಕ್ಕೆ ಅದು ಸಾಧ್ಯವಾಗಿದೆ. ಅದನ್ನು ನಾವು ನೋಡಿದ್ರೆ ಕರ್ನಾಟಕದಲ್ಲಿ ಇವತ್ತೇನು ಮಠಸ್ಥರು ಅಂತ ನಾವು ಅಂತಿದೀವಿ, ಅವರು ಬಹಳ ಪ್ರಾಚೀನವಾದ, ಬಹಳ ಹಿಂದಿನಿಂದ ಬಂದಂತ ಪುರೋಹಿತರು ಅಂತ ನಾವು ಹೇಳ್ಬೋದು. ಅಂದ್ರೆ ಪೌರೋಹಿತ್ಯ, ಕುಟುಂಬ ಪೌರೋಹಿತ್ಯ. ಈಗ ಮನೆಗಳಿಗೆ ದೀಕ್ಷೆ, ಹುಟ್ಟಿದ ಕೂಸಿಗೆ ದೀಕ್ಷೆ ಕೊಡೋದಾಗ್ಲಿ, ಅಲ್ಲಿ ಮಕ್ಕಳು ಅವ್ರ ಮನೆಯಲ್ಲಿ ಮೈ ನೆರೆತಾಗ ಮಾಡ್ತಕ್ಕಂಥ ಶಾಸ್ತ್ರ ವಿಧಿಗಳಾಗಲಿ, ಅಥವಾ ಹಬ್ಬ ಹರಿದಿನ ಮರಣ ಇತ್ಯಾದಿ ಸಂಭವಿಸಿದಾಗ ಮಾಡತಕ್ಕಂಥ ಯಾವುದೇ ಶಾಸ್ತ್ರೋಕ್ತ ವಿಚಾರಗಳೇನಿರ್ತಾವಲ್ಲ, ಈ ಎಲ್ಲವುಗಳನ್ನ ಅವತ್ತು ನಿಭಾಯಿಸ್ತಕ್ಕಂಥವ್ರು ಪುರೋಹಿತರು. ಮೊದಲನೇ ಕ್ರಮ ಏನಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಅವನು ಭವಿಯಾಗಿ ಹುಟ್ಟಿರ್ತಾನೆ, ಭವಿಯಾಗಿ ಹುಟ್ಟಿದವನನ್ನು ಭಕ್ತನನ್ನಾಗಿ ಗೊಳಿಸ್ತಕ್ಕಂಥದ್ದೇ ಈ ಗುರು ಮತ್ತು ಜಂಗಮರ, ಈ ಪುರೋಹಿತರ ಕೆಲಸ. ಆ ಕೆಲಸವನ್ನ ಒಂದು ಪುರೋಹಿತ ವರ್ಗ ಅದು ಹಿಂದಿನಿಂದ ಮಾಡ್ತಾ ಬಂದಿದೆ. ಇದು ಮುಂದೆ ಒಂದು ಮಠ ಕಲ್ಪನೆಯಾಗಿ, ಮಠದ ಸಂಘಟನೆಯಾಗಿ ಬಹಳ ಆಧುನಿಕ ಸ್ವರೂಪವನ್ನ ಪಡೆದಿರತಕ್ಕಂಥದ್ದು ನನಗನ್ಸೋದು ಇದು 15-16ನೇ ಶತಮಾನದಿಂದ ನಂತರವೇ ಹೊರತು ಅದಕ್ಕೂ ಬಹುಶಃ ಹಿಂದೆ ಅದು ಇರ್ಲಿಕ್ಕಿಲ್ಲ. ಆಗ ಇವು ಅದರಲ್ಲಿ ಬಹಳ ಮುಖ್ಯವಾಗಿ ಈ ಪಂಚಪೀಠಗಳ ಕಲ್ಪನೆ, ಪೀಠಸ್ಥರ ಕಲ್ಪನೆ, ಚತುರಾಚಾರ್ಯ ಪ್ರಬಂಧ, ಚತುರಾಚಾರ್ಯ ಪುರಾಣ ಅನ್ನೋವಿವೆ. ಅಂದ್ರೆ 4 ಮಂದಿ ಆಚಾರ್ಯರಂತ. ಅದು 5ನೇ ಪೀಠಾಚಾರ್ಯರು ಕಲ್ಪನೆ ಅದು ಯಾವಾಗ ಬೆಳೀತೋ ಅದು ಕೂಡ ಒಂಥರ ಆಗಂತುಕ ವಿಚಾರ. ಅದು ನಮಗೆ ಅಷ್ಟೊಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಇದು ಹೀಗೆ ಅಂತ ಹೇಳಲಿಕ್ಕೆ ಆಧಾರ ಇಲ್ಲದಂತ ಒಂದು ವಿಚಾರ ಇರಲಿ. ಈಗ ಒಟ್ಟಿನಲ್ಲಿ ಪೀಠಾಚಾರ್ಯ ಪರಂಪರೆ 15-16ನೇ ಶತಮಾನಕ್ಕೆ ಅಂತ ನಾವು ಅದು ಒಂದು ಒಳ್ಳೆಯ ಸಂಘಟಿತ ಸ್ವರೂಪವನ್ನು ಪಡ್ಕೊಂಡಿದೆ ಅಂತ ಅನ್ಕೊಂಡು, ಮುಂದೆ 17-18ನೇ ಶತಮಾನದಲ್ಲಿ ಅದು ಇನ್ನೂ ಉತ್ತಮವಾದ ಪ್ರವರ್ಧಮಾನಕ್ಕೆ ಬಂದಿದೆ ಎಂದು ಅದು ಕೆಳಗಡೆಗೆ ತನ್ನ ಈ ಸಂಘಟನಾ ಸ್ವರೂಪವನ್ನು ವಿಸ್ತರಿಸಿಕೊಳ್ತಾ ಹೋಗಿದೆ. ಮತ್ತು ಅದರ ಈ ಜಾಡನ್ನ ಹಿಡಿದು ನಾವು ಇವತ್ತು ಏನು ಪ್ರೂಫ್ ಅದಾವ ಅಂತ ನಾವು ಹುಡುಕಿದ್ರೆ ಅದಕ್ಕೆ ದಕ್ಷಿಣ ಕರ್ನಾಟಕಕ್ಕಿಂತ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಪ್ರೂಫ್ ಇರ್ತಕ್ಕಂಥದ್ದು ನಮಗೆ ಸಿಗ್ತದೆ. ಹೆಂಗಂದ್ರೆ, ಈಗ ಮೇಲೆ ಒಬ್ಬ ಗುರುಗಳು, ಅವರು ದೊಡ್ಡ ಗುರುಗಳು, ಜಗದ್ಗುರುಗಳು ಅನಿಸ್ಕೊಂಡವ್ರು ಇದ್ರೆ,
ಅವ್ರ ಕೆಳಗಡೆಗೆ ಸುಮಾರು ಒಂದು 10, 20, 30 ಹಳ್ಳಿಗೆ ಒಬ್ಬ ಎಂಥದ್ದು ಪಟ್ಟದ ದೇವರು ಅಂತ. ಈ ಪಟ್ಟದ ದೇವರ ಮಠಗಳು ಅಲ್ಲಲ್ಲಿ ದೊಡ್ಡ ದೊಡ್ಡ ಊರುಗಳಲ್ಲಿ 1, 2, 3 ಹಿಂಗೆಲ್ಲ ಸಂಖ್ಯೆಗಳಲ್ಲಿ ಪಟ್ಟದ ದೇವರ ಮಠಗಳಿರ್ತವೆ. ಈ ಪಟ್ಟದ ದೇವರ ಮಠಗಳಲ್ಲಿ ಅವು ಹೆಂಗಂದ್ರೆ ಒಂದು ದೊಡ್ಡ ಪೀಠದ ಒಂದು ಬ್ರಾಂಚ್, ಸಬ್ ಬ್ರಾಂಚ್ ಅನ್ನೋ ರೀತಿಯಲ್ಲಿ ಅದಿರ್ತದೆ. ಈಗ ಕೇದಾರ ಪೀಠ, ಉಜ್ಜಯಿನಿ ಪೀಠ, ಶ್ರೀಶೈಲ ಪೀಠ, ರಂಭಾಪುರಿ ಪೀಠ, ನಾವು ಈ ರೀತಿ ನಾವು ಈ ಪೀಠಗಳ ಹೆಸರನ್ನು ಹೇಳಿದ್ರೆ ಒಂದೊಂದು ಪೀಠಕ್ಕೆ, ಶ್ರೀಶೈಲ ಪೀಠಕ್ಕೆ ಸಂಬಂಧಪಟ್ಟಂತ ಪಟ್ಟದ ದೇವರು ಮಠಗಳೇ ಬೇರೆ, ರಂಭಾಪುರಿ ಪೀಠಕ್ಕೆ ಸಂಬಂಧಪಟ್ಟಂತ ಪಟ್ಟದ ದೇವ್ರ ಮಠಗಳೇ ಬೇರೆ, ಉಜ್ಜಯಿನಿ ಪೀಠಕ್ಕೆ ಸಂಬಂಧಪಟ್ಟಂತ ಪಟ್ಟದ ದೇವ್ರ ಮಠಗಳೇ ಬೇರೆ. ಹೀಗೆ ಆ ಪಟ್ಟದ ದೇವರ ಮಠಗಳ ಇದು ಒಂದು ಮಠದ ಸ್ವರೂಪದ ಸಂಘಟನಾ ಸ್ವರೂಪದ ಒಂದು ಲಕ್ಷಣ ಇದೆ. ಇನ್ನು ಅದ್ರ ಕೆಳಕ್ಕೆ ಬಂದ್ರೆ ನಿತ್ಯ ಪೌರೋಹಿತ್ಯ ಕೆಲಸ ಮಾಡ್ತಕ್ಕಂಥ ಏನಿರ್ತಾರಲ್ಲ, ಊರಲ್ಲಿ ಗುರು ಜಂಗಮರು ಅಂತ ಇರ್ತಾರೆ. ಆ ಗುರು ಜಂಗಮರು ಏನ್ ಮಾಡಿರ್ತಾರೆ, ಅವರು ಒಂದು ಪೀಠದೊಂದಿಗೆ ಅವರು ಗುರುತಿಸಿಕೊಂಡಿರ್ತಾರೆ. ಪೀಠದೊಂದಿಗೆ ಗುರುತಿಸಿಕೊಂಡು ತಮ್ಮ ಈ ಯಾವುದಿದು ಶಿಷ್ಯ ವರ್ಗದ ಮನೆತನಗಳನ್ನ ಅವರು ತಮ್ಮ ಒಳಗೆ ಹಂಚ್ಕೊಂಡಿರ್ತಾರೆ. ಕೆಲವೊಮ್ಮೆ ಅವರೇ ಅಣ್ತಂಬಳು ಜಾಸ್ತಿ ಆದಾಗ ತಮ್ಮ ಮಧ್ಯೆ ಮನೆಗಳನ್ನ ಹಂಚ್ಕೊಳ್ತಾರೆ. ಇನ್ನು ಕೆಲವೊಮ್ಮೆ ಶ್ರೀಶೈಲ ಪೀಠದ ಗುರುಗಳಿಗೆ ಸಂಬಂಧಪಟ್ಟಂತ ಶಿಷ್ಯ ವರ್ಗ ಒಂದು, ಉಜ್ಜಯಿನಿ ಪೀಠಕ್ಕೆ ಸಂಬಂಧಪಟ್ಟಂತ ಶಿಷ್ಯ ವರ್ಗ ಮತ್ತೊಂದು, ಬಾಳೆಹಳ್ಳಿ ಪೀಠಕ್ಕೆ ಗುರುವರ್ಗಕ್ಕೆ ಸಂಬಂಧಪಟ್ಟಂತ ಶಿಷ್ಯ ವರ್ಗ ಮತ್ತೊಂದು. ಹೀಗೆ ಅವರು ಆ ಪಂಚಪೀಠಕ್ಕೆ ಅನುಗುಣವಾಗಿ ಈ ಶಿಷ್ಯ ವರ್ಗಗಳನ್ನು ಹಂಚಿಕೊಂಡಂಥದ್ದು. ಈ ರೀತಿ ಜನ ಸಮುದಾಯ, ಲಿಂಗಾಯತ ಶಿಷ್ಯವರ್ಗ ಜನ ಸಮುದಾಯ ಈ ಮಠಗಳ ಅಡಿಯಲ್ಲಿ ಒಂಥರ ರೀಆರ್ಗನೈಸ್ ಆಗಿರ್ತಕ್ಕಂಥದ್ದು. ಇದು ಬಹಳ ಪ್ರಾಚೀನ ವಿದ್ಯಮಾನ ಆಗಿರ್ಲಿಕ್ಕಿಲ್ಲ. ಇದು ಬಹಳ ಅಂದ್ರೆ ಒಂದು 200 ವರ್ಷ 300 ವರ್ಷದ ಪ್ರಾಚೀನತೆ ಇದಕ್ಕಿರಬಹುದು ಅಂತ ನನ್ನ ಅನಿಸಿಕೆ ಅಷ್ಟೇ. ಅದಕ್ಕಿಂತ ಹಿಂದಕ್ಕೆ ಇದು ಇರ್ಲಿಕ್ಕಿಲ್ಲ. ಇಂಥ ಒಂದು ಸ್ವರೂಪವನ್ನ ಪಡೆದಾಗ ಇಲ್ಲಿ ಇದರ ಆಡಳಿತ ಹೇಗೆ, ಈ ಮಠದ ಸಂಘಟನೆ ಹೇಗೆ ಅಂತ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನಾವು ನೋಡಿದ್ರೆ, ಈಗ ಯಾವುದೋ ಒಂದು ಪಂಚಪೀಠದ ಕಲ್ಪನೆ ಅಂತ ತಿಳ್ಕೊಳ್ಳೋಣ. ಆ ಪಂಚಪೀಠದ ಕೆಳಗಡೆ ಪಟ್ಟದ ದೇವ್ರ ಅಂತ ಆಯ್ತು. ಆ ಪಟ್ಟದ ದೇವ್ರ ಕೆಳಗಡೆ ಇನ್ನ ಹಳ್ಳಿಗಳಲ್ಲಿ ಮಾಡ್ತಕ್ಕಂಥ ಗುರು ಪುರೋಹಿತ ವರ್ಗ ಆಯ್ತು. ಅದ್ರ ಕೆಳಗಡೆ ಗಣಾಚಾರಿ ಮತ್ತೆ ಮಠಪತಿ, ಈ ತರದ ಜನ, ಅವರಿಗೆ ಸಂಬಂಧಪಟ್ಟಂತ ಕೆಲವು ಸಾಮಾಜಿಕ ಸಾಂಸ್ಕೃತಿಕ ಜವಾಬ್ದಾರಿಗಳು, ಅವ್ರ ಮದುವೆಯಲ್ಲಿ ಏನ್ ಮಾಡ್ಬೇಕು, ಯಾರಾದ್ರೂ ಊರಲ್ಲಿ ಸತ್ರೆ ಏನ್ ಮಾಡ್ಬೇಕು, ಇಂಥವೆಲ್ಲ ಚಿದಾನಂದ ಮೂರ್ತಿ ಅವರು ಸ್ವಾರಸ್ಯವಾಗಿ ಕೆಲವು ಪುಸ್ತಕಗಳಲ್ಲಿ ಲೇಖನವನ್ನು ಬರೆದು ಹಂಚಿದ್ದಾರೆ. ಇಂಥವ್ರು ಇಂತಿಂತ ಜವಾಬ್ದಾರಿ, ಹಿರಿಯ ಮಠ ಒಂದು ಕಾರ್ಯ ನಡಿಬೇಕಾದ್ರೆ ಅವನು ಅಧ್ಯಕ್ಷನಾಗಿ ಕೂತ್ಕೊಂಡಿರ್ತಾನೆ, ಅವನು ಹೇಳಿದಂತೆ ಮಠಪತಿಗಳು ಮತ್ತು ಗಣಾಚಾರಿಗಳು ಆ ಕೆಲಸ ಮಾಡ್ಬೇಕು, ಊರಲ್ಲಿ ಯಾರಾದ್ರೂ ಸತ್ರೆ ಇಂಥವ್ರು ಸುದ್ದಿ ಕೊಡಬೇಕು, ಹೀಗೆಲ್ಲ ಚಿದಾನಂದ ಮೂರ್ತಿ ಅವರು ವಿವರಿಸಿದ್ದಾರೆ. ಇರ್ಲಿ, ಈಗ ಅದನ್ನ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಈ ಒಟ್ಟಾರೆ ಈ ಮಠ ಪೀಠ, ಇದರ ಆಡಳಿತ, ಇದರ ಸಂಘಟನೆ ವ್ಯವಸ್ಥೆಯನ್ನ ನಾವು ನೋಡ್ತಾ ಹೋದಾಗ ಈ ಮೇಲಿನ ಗುರುವರ್ಗದಿಂದ ಹಿಡಿದು ಕೆಳಗಿನ ಹಳ್ಳಿಯ ಗುರು ಜಂಗಮ ಪೌರೋಹಿತ್ಯದವರೆಗೆ ಒಂದು ಆರ್ಗನೈಸೇಷನ್ನಿನ ಸ್ಪಷ್ಟತೆ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಇದರಲ್ಲಿ ಯಾವುದಾದ್ರೂ ನಿರ್ದಿಷ್ಟ ಜಾತಿಗೆ ಅಂತ ಉಂಟಾ ಅಂತ ನಾವು ಇದನ್ನ ಪ್ರಶ್ನೆ ಹಾಕೊಂಡ್ರೆ ಈ ಪಂಚಪೀಠಗಳ ಆರ್ಗನೈಸೇಷನ್ ನಲ್ಲಿ ಆ ತರ ಕಾಣಲ್ಲ. ಏನಂದ್ರೆ, ಉದಾಹರಣೆ, ಶಿಷ್ಯವರ್ಗ ಏನೋ ಈ ಗುರು ಜಂಗಮರಿಗೆ ಹಂಚಿ ಹೋಗಿರ್ತಾರಲ್ಲ, ಒಂದು ಮಠಕ್ಕೆ ಅಥವಾ ಒಂದು ಪೀಠದ ಅಡಿಗೆ ಹಂಚಿ ಹೋಗಿರ್ತಾರಲ್ಲ, ಅದರಲ್ಲಿ ಒಂದು ನಿರ್ದಿಷ್ಟವಾದ ಜಾತಿ ಇರಲ್ಲ. ಈಗ ಒಂದು ಕಾಲಕ್ಕೆ ಪಂಚಮಸಾಲಿಯರು ಇರ್ಬೋದು, ಬಣಜಿಗರು ಇರ್ಬೋದು, ನೊಣಬರು ಇರ್ಬೋದು, ಅಥವಾ ಬೇರೆ ಯಾವುದೇ ಕುಂಬಾರ ಲಿಂಗಾಯತರು ಇರ್ಬೋದು, ಹಡಪದ ಲಿಂಗಾಯತರು ಇರ್ಬೋದು, ಹೂಗಾರರು ಇರ್ಬೋದು, ದೀವಟಿಗರು ಇರ್ಬೋದು, ಶೀಲವಂತರು ಇರ್ಬೋದು, ಕುಂಚಿಟಗರು ಇರ್ಬೋದು, ಕುಡಿ ಒಕ್ಕಲಿಗರು ಇರ್ಬೋದು, ಈ ಎಲ್ಲ ಒಟ್ಟು ಲಿಂಗಾಯತ ಉಪಜಾತಿಗಳು ಏನ್ ಬರ್ತಾವ, ಇವೆಲ್ಲವೂ ಕೂಡ ಒಂದು ಕಾಲದಲ್ಲಿ ಒಂದಲ್ಲ ಒಂದು ಪಂಚಪೀಠದ ಕೊಡೆಯ ಅಡಿಯಲ್ಲಿ ಆರ್ಗನೈಸ್ ಆಗಿ ಇದ್ವು. ಹಳ್ಳಿಗಳಲ್ಲಿ ಇರ್ತಕ್ಕಂಥ ಗುರು ಪುರೋಹಿತರು ಅಂದ್ರೆ ತಮ್ಮನ್ನು ತಾವು ಯಾವುದೋ ಮೇಲೊಂದು ಮಠಕ್ಕೆ ಗುರುತಿಸ್ಕೊಂಡಿರ್ತಾರ. ಅವರು ನಾವು ಶ್ರೀಶೈಲ ಪೀಠಕ್ಕೆ ಸೇರಿದರು, ನಾವು ರಂಭಾಪುರಿ ಪೀಠಕ್ಕೆ ಸೇರಿದರು, ಅಥವಾ ನಾವು ಇನ್ನೊಂದು ಉಜ್ಜಯಿನಿ ಪೀಠಕ್ಕೆ ಸೇರಿದರು ಅಂತ. ಇಂಥ ಒಂದು ಗುರು ಪುರೋಹಿತ ವರ್ಗ ಈ ಎಲ್ಲ ಶಿಷ್ಯ ವರ್ಗದ ಒಂದು ಆಗು ಹೋಗುಗಳನ್ನು ಅವ್ರು ನೋಡ್ತಾ ಬಂದಿರತಕ್ಕಂಥದ್ದು ಇದು ಇತಿಹಾಸ. ಅವರಿಂದ ಏನಾದ್ರೂ ಕಾಣಿಕೆಯನ್ನ ಇಸ್ಕೊಳ್ತಕ್ಕಂಥದ್ದು, ಅವರ ಯಾವುದಾದ್ರೂ ಶ್ರಾದ್ದ ಕರ್ಮ ಇತ್ಯಾದಿ
ಅವ್ರ ಮನೆಗಳಲ್ಲಿ ಯಾರಾದ್ರೂ ಹುಟ್ಟಿದ್ರೆ, ಕೂಸು ಹುಟ್ಟಿದ್ರೆ ಅದಕ್ಕೆ ಲಿಂಗಧಾರಣೆ ಮಾಡ್ತಕ್ಕಂಥದ್ದು, ಅವ್ರು ಸತ್ತಾಗ ಏನ್ ಕರ್ಮ ಮಾಡ್ಬೇಕು, ಋತುಮತಿ ಆದಾಗ ಏನ್ ಕರ್ಮ ಮಾಡ್ಬೇಕು, ಅಥವಾ ಹಬ್ಬಕ್ಕೆ ಯಾರಾದ್ರೂ ಕರೆದ್ರೆ ಏನ್ ಮಾಡ್ಬೇಕು, ಮದುವೆ ಮುಂಜಿ ಇಂಥವೆಲ್ಲವನ್ನು ಅವರು ಇಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಜಾತಿಗೆ ಸೀಮಿತವಾಗದೆ, ಈ ಪಾಯಿಂಟ್ಸ್ ಅನ್ನ ಸ್ವಲ್ಪ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಈಗ ಅವರು ಕುಂಬಾರ ಲಿಂಗಾಯತರಿಗೆ ಸೀಮಿತ ಅಂತಲ್ಲ, ಅಥವಾ ಸಾಧು ಲಿಂಗಾಯತರಿಗೆ ಸೀಮಿತ ಅಂತಲ್ಲ, ಅಥವಾ ನೊಣಬ ಲಿಂಗಾಯತರಿಗೆ ಸೀಮಿತ ಅಂತಲ್ಲ, ಒಟ್ಟಾರೆ ಎಲ್ಲ ಲಿಂಗಾಯತ ಉಪಜಾತಿಗಳಿಗೆ ಸಮಾನವಾಗಿ ತಮ್ಮ ಈ ಕಾರ್ಯಗಳನ್ನ ಅವರು ಮಾಡ್ಕೊಂತ ಬಂದಿರತಕ್ಕಂಥದ್ದು ನಮ್ಮ ಕಣ್ಣಿಗೆ ಕಾಣತಕ್ಕಂಥ ಇತಿಹಾಸದಲ್ಲಿ. ಹೀಗಿದ್ದಾಗ ಇದು ಹಿಂಗೆ ಎಷ್ಟೋ ಒಂದು 200-300 ವರ್ಷ ನಡ್ಕೊಂಡ್ ಬಂದಿದೆ ಅಂತ ನಾವು ಭಾವಿಸ್ಕೊಳ್ಳೋಣ. ಅದಕ್ಕಿಂತ ಜಾಸ್ತಿ ನಾವು ಕಲ್ಪನೆ ಮಾಡ್ಕೊಳ್ಳೋದು ಬೇಡ. ಒಂದು 2-3 ಶತಮಾನ ಇದು ಹೀಗೆ ನಡ್ಕೊಂಡ್ ಬಂದಿದೆ. ನಡ್ಕೊಂಡ್ ಬಂದ ಕಾಲಘಟ್ಟದಲ್ಲಿ ಏನಾಗ್ತಾ ಬಂದಿದೆ ಅಂತ ನಾವು ಹಿಂದಕ್ಕೆ ಸ್ವಲ್ಪ ನೋಡಿದ್ರೆ, ಈ ಒಳಗೆ ಅಂದ್ರೆ ಇವೇನಿವು ಉಪಜಾತಿಗಳು ಪಂಚಪೀಠದ ಪರಂಪರೆಯ ಗುರುಜಂಗಮರೊಂದಿಗೆ ಗುರುತಿಸಿಕೊಂಡಂತ ಈ ಶಿಷ್ಯವರ್ಗ ಏನಿತ್ತಲ್ಲ, ಈ ಶಿಷ್ಯವರ್ಗ ತಾನೂ ಗುರುವಾಗಬೇಕು, ತನಗೂ ಜಂಗಮ ಸ್ಥಾನ ಬೇಕು, ತನಗೂ ಒಂದು ಪಟ್ಟದ ದೇವರಾಗತಕ್ಕಂಥ ಹಕ್ಕಿದೆ ಅನ್ನುವಂಥ ಒಂದು ಆಕಾಂಕ್ಷೆಯನ್ನ ಅವು ಪ್ರಕಟ ಮಾಡಿರ್ತಕ್ಕಂಥದ್ದು. ಕೆಲವು ಕಡೆ ಅವು ಅಂತ ಶಿಷ್ಯವರ್ಗ ಮಠಗಳೇ ಇರ್ತಕ್ಕಂಥದ್ದು ಕೂಡ ನಮ್ಗೆ ಇತಿಹಾಸದಲ್ಲಿ ಕಾಣ್ತದೆ. ಒಂದು 200 ವರ್ಷದಿಂದ ನಮ್ದು ಇಂಥ ಉಪಜಾತಿಯ ಮಠ ಇದೆ, ಅದು ಪಂಚಮಸಾಲಿ ಮಠ ಇರ್ಬೋದು, ಇನ್ನೊಂದು ಮಠ ಇರ್ಬೋದು, ಇಂಥವೆಲ್ಲ ಇರ್ತಕ್ಕಂಥದ್ದು ಕಣ್ಣಿಗೆ ಕಾಣ್ತದೆ. ಅವು ಮುಂದೆ ಏನು ತಾಕೀತ್ ಮಾಡ್ತಾ ಬಂದಿದಾವ ಅಂತ ಹೇಳಿದ್ರೆ, ಅವರು ಈಗ ಯಾವುದೋ ಒಂದು ಸೋನ್ಸೋ ಮಠ, ಅದು ಮೂಲತಃ ಅಲ್ಲಿ ಪಂಚಮಸಾಲಿಯ ಒಂದು ಜಾತಿಯ ಗುರುಗಳು ಅದಕ್ಕೆ ಗುರುಗಳಾಗ್ತಾ ಬಂದಿದ್ರು. ಅದು ಅದೇ ಪರಂಪರೆ ಹಂಗೆ ಮುಂದುವರೆದಿತ್ತು. ಅದು ಒಂದು 200 ವರ್ಷ 300 ವರ್ಷ ಹಂಗೆ ಮುಂದುವರೆದಿತ್ತು. ಅದೇ ರೀತಿ ಇನ್ನೊಂದು ಯಾವುದೋ ಬಣಜಿಗರು ಅದಕ್ಕೆ ಸ್ವಾಮಿಗಳಾಗಿದ್ರು, ಅದು ಹಂಗೆ ಮುಂದುವರೆದಿತ್ತು ಅಂತ ಹಿಂಗೆ ತಿಳ್ಕೊಳ್ಳೋಣ. ಇನ್ನೊಂದ್ ಕಡೆ ಗಾಣಿಗರು ಯಾರೋ ಸ್ವಾಮಿಗಳಾಗಿದ್ರು, ಅದು ಅವ್ರ ಮಠ ಅಂತಾನೆ ಬಂದಿತ್ತು. ಆದ್ರೆ ಅವರೆಲ್ಲರೂ ಒಟ್ಟಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಪಂಚಪೀಠದ ಮಠಗಳೊಂದಿಗೆ ಗುರುತಿಸ್ಕೊಂತ ಬಂದಿದ್ರು. ಮತ್ತೆ ಹಂಗಾದ್ರೆ ಅಸಮಾಧಾನ ಒಡಕು ಶುರುವಾಗಿದ್ದು ಯಾವಾಗ ಅಂತ ಹೇಳಿದ್ರೆ, ತಾವೂ ಕೂಡ ಮೇಲಿನ ಪೀಠಕ್ಕೆ ನಾವು ಆಚಾರ್ಯರಾಗಬಹುದು. ಅಂದ್ರೆ ಈಗ ಅದು ರಂಭಾಪುರಿ ಪೀಠವೋ, ಶ್ರೀಶೈಲ ಪೀಠವೋ, ಉಜ್ಜಿನಿ ಪೀಠವೋ, ಇಂಥದ್ದೊಂದು ಪೀಠ. ಆ ಪೀಠಕ್ಕೆ, ಮಹಾಪೀಠಕ್ಕೆ ನಾನು ಕೂಡ ಒಬ್ಬ ಆಚಾರ್ಯ ಪುರುಷನಾಗಬಹುದು. ಒಂದು ಪಟ್ಟದ ದೇವರಾಗಿ ನಾನು ನೇಮಿಸ್ರಿ, ನಮ್ಮ ಜಾತಿಯಿಂದ ನೇಮಿಸ್ರಿ, ನಮ್ಮ ಜಾತಿಯ ಗುರುಗಳು ಮಠ ಇದು, ಅವರನ್ನ ನೀವು ಇಂಥ ಪೀಠಕ್ಕೆ ನೀವು ಜಗದ್ಗುರುವಾಗಿ ನೇಮಿಸ್ರಿ. ಈ ತರದ ಒಂದು ಒತ್ತಾಸೆಗಳು ಈ ಒಳ ಜಾತಿಗಳಲ್ಲಿ, ಉಪಜಾತಿಗಳಲ್ಲಿ, ಲಿಂಗಾಯತ ಉಪಜಾತಿಗಳಲ್ಲಿ ಹುಟ್ಟಿಕೊಂಡು ಬಂದ ನಂತರ ಪರಿಸ್ಥಿತಿ ಸ್ವಲ್ಪ ಬೇರೆ ರೀತಿ ತಿರುವನ್ನ ಅದು ಪಡ್ಕೊಂಡಿರೋದು ಕಾಣ್ತಾ ಇದೆ. ಅದಕ್ಕೆ ಪಂಚಪೀಠಾಧೀಶ್ವರರ ಒಂದು ಸಮ್ಮತಿ ಅದಕ್ಕೆ ದೊರಕಿದ್ರೆ, ಅವರಿಗೂ ಒಂದು ಸಹಭಾಗಿತ್ವದ ಅವಕಾಶವನ್ನ ಕೊಟ್ಟಿದ್ರೆ, ಬಹುಶಃ ಈ ಲಿಂಗಾಯತ ಮಠಗಳಲ್ಲಿ, ಮಠ ಪರಂಪರೆಯಲ್ಲಿ ಉಪಜಾತಿಗಳ ಮಠಗಳು ಸೃಷ್ಟಿಯಾಗ್ತಾ ಇರ್ಲಿಲ್ವೇನೋ ಅಂತ ಅನಿಸ್ತದೆ. ಈ ಹೆಜ್ಜೆ ನೋಡ್ತಾ ಬಂದ್ರೆ, ಈಗ ಬಹಳ ವರ್ಷಗಳ ಹಿಂದೆ, ಒಂದು 200 ವರ್ಷ 300 ವರ್ಷದ ಹಿಂದೆನೋ ಅಥವಾ ಅದಕ್ಕೂ ಸ್ವಲ್ಪ ಹಿಂದಕ್ಕೆ ಅಂತ ಅಂದ್ರೆ, ಸಾದರು ಒಂದು ಮಠ ಆಯ್ತು. ಅದಾದ್ಮೇಲೆ ಈಗ ಇತ್ತೀಚೆಗೆ ಬಹಳ 100 ವರ್ಷ ಅನ್ನಕ್ಕಾಗಲ್ಲ, ಒಂದು 30 ವರ್ಷ 40 ವರ್ಷ ಈಚೆಗೆ ಪಂಚಮ ಶಾಲೆ ಅವ್ರದ್ದು ಒಂದು ಮಠ ಆಯ್ತು. ಅದೇ ರೀತಿ ಇನ್ನು ಬೇರೆ ಬೇರೆ ಲಿಂಗಾಯತ ಉಪಜಾತಿಗಳ ಮಠಗಳು, ಈಗ ಕುಂಚಿಟಗರ ಮಠ, ಅದೊಂದು ಅವಧೂತಿಕೆಯ ಮಠ, ಅದು ಒಂದಾಯ್ತು. ಹೀಗೆ ಬೇರೆ ಬೇರೆ ಲಿಂಗಾಯತ ಉಪಜಾತಿಯ ಮಠಗಳು ಅವು ಇನ್ನೂ ನಾವು ಕಲ್ಪನೆ ಮಾಡಿದ್ರೆ ಮುಂದೆ ಆಗಬಹುದು. ಈ ಉದಾಹರಣೆ, ಒಬ್ಬೊಬ್ಬ ಶಿವಶರಣನ ಜಾತಿಯನ್ನ ಹಿಡಿದು ಒಂದು ಮಠ ನಾವು ಕಲ್ಪನೆ ಮಾಡಿದ್ರೆ ಬಹಳಷ್ಟು ಮಠಗಳು ಸೃಷ್ಟಿಯಾಗುವ ಸಾಧ್ಯತೆಗಳುಂಟು. ಈಗ ಉದಾಹರಣೆ, ಹಡಪದ ಲಿಂಗಾಯತರಿದ್ದಾರೆ. ಆ ಹಡಪದ ಲಿಂಗಾಯತರಿಗೆ ಹಡಪದ ಅಪ್ಪಣ್ಣ ಅನ್ನುವಂಥ ಶರಣ ಇದೆ. ಹಡಪದ ಅಪ್ಪಣ್ಣ ಗುರುಪೀಠ ಅಂತಂದ್ರೆ ಅವಾಗೇನಾಯ್ತು, ಪಂಚಪೀಠಕ್ಕೆ ನಡ್ಕೊಳ್ತಕ್ಕಂಥ ಹಡಪದವರು ತಮ್ಮದೇ ಒಂದು ಸ್ವಂತ ಪೀಠವನ್ನು ಮಾಡಿಕೊಂಡು ಅವರು ಪಂಚಪೀಠದ ಹಿಡಿತದಿಂದ ಹೊರಗೆ ಬಂದು ಇಂಥದೊಂದು ಧಾರ್ಮಿಕ ಸ್ವಾತಂತ್ರ್ಯವನ್ನು ಅವರು ಘೋಷಣೆ ಮಾಡ್ಕೊಂಡ್ರ ಅಂತ ಅರ್ಥ ಆಯ್ತು.
ಈ ಹೆಜ್ಜೆ ಕುಂಬಾರ ಲಿಂಗಾಯತ ಇಡ್ಬೋದು. ಕುಂಬಾರ ಗುಂಡಯ್ಯ ಅನ್ನೋ ಒಬ್ಬ ಶರಣ ಇದ್ದಾನೆ, ಅವರು ಕುಂಬಾರ ಗುಂಡಯ್ಯ ಪೀಠ ಅಂತ ಹೇಳಿ ಹೆಸರಿಟ್ಟುಕೊಂಡು ಅವ್ರದೊಂದು ಪೀಠ ಆದ್ರೆ ಆಗ ಪಂಚಪೀಠದಿಂದ ಇನ್ನೊಂದು ಕೊಂಡಿ ಕಳಚಿ ಹೊರಗಡೆ ಹೋಯ್ತು. ಹೀಗೆ ಲಿಂಗಾಯತ ಉಪಜಾತಿಗಳು ಏನಿವತ್ತು 30-40 ಉಪಜಾತಿಗಳಿದಾವೆ, ಆ 30-40 ಉಪಜಾತಿಗಳು ಒಂದು ಕಾಲಕ್ಕೆ ಪಂಚಪೀಠದ ಕೊಡೆಯ ಕೆಳಗಡೆ ಇದ್ದುವು. ಆ ಪಂಚಪೀಠದ ಕೊಡೆಯ ಕೆಳಗಡೆ ಇದ್ದು ಸಂಘಟಿತವಾಗಿದ್ದು, ತಾವು ಕೂಡ ಪೀಠಾಚಾರ್ಯರಾಗಲಿಕ್ಕೆ ನಮ್ಗೆ ಅರ್ಹತೆ ಇದೆ, ನಮ್ಮ ಜಾತಿಯಿಂದನೂ ಒಂದ್ಸಾರಿ ಒಬ್ಬರನ್ನ ಮಾಡ್ರಿ ಅನ್ನುವಂತ ಒಂದು ಬೇಡಿಕೆಗಳನ್ನ ಅವರು ಇಟ್ಟ ಸಂದರ್ಭದಲ್ಲಿ ಮೇಲಿನ ಗುರು ಪರಂಪರೆ ಅದಕ್ಕೆ ಒಪ್ಪಿಗೆಯನ್ನ ನೀಡದೆ ಹೋದಾಗ ಅದಕ್ಕೆ ಬಂಡಾಯ ಅನ್ನೋ ರೀತಿಯಲ್ಲಿ ಈ ರೀತಿಯ ಉಪಜಾತಿಯ ಮಠಗಳು ಲಿಂಗಾಯತ ಮಠ ಪರಂಪರೆಯಲ್ಲಿ ಹುಟ್ಟುಕೊಂಡಿದ್ದಾವೆ. ಇದೊಂದು ಪಲ್ಲಟ, ಇದು ಬಹಳ ಮುಖ್ಯವಾದ ಪಲ್ಲಟ. ಅಂದ್ರೆ ಒಂದು ಜನ ಸಮುದಾಯ ತನ್ನದೇ ಆದ ಧಾರ್ಮಿಕ ಸಂಘಟನೆ ಏನಿದೆ ಅದರೊಳಗೆ ಒಂದು ಪ್ರಜಾಪ್ರಭುತ್ವದ ಆಶಯವನ್ನ ಅದು ವ್ಯಕ್ತಪಡಿಸಲಿಕ್ಕೆ ಅಥವಾ ಆ ಒಂದು ಶಕ್ತಿಯನ್ನ ಕಾಯ್ದಿಟ್ಟುಕೊಳ್ಳುವಂತಹ ಒಂದು ಪ್ರಯತ್ನವಾಗಿ ಈ ತರದ ಬೇಡಿಕೆಗಳು ಅದು ಹುಟ್ಟಿರಬಹುದು. ಅದನ್ನ ಮೇಲಿನವರು ಅಂದ್ರೆ ಧಾರ್ಮಿಕ ಪ್ರಭುಗಳಾಗಿ ಹಲವು ನೂರು ವರ್ಷಗಳ ಕಾಲ, ಹಲವು ಶತಮಾನಗಳ ಕಾಲ ಈ ಜನ ಸಮುದಾಯಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಅವರ ಬದುಕನ್ನ ಆಳ್ತಾ ಬಂದಂತ ಗುರುವರ್ಗ ಅದಕ್ಕೆ ಸಮ್ಮತಿಯನ್ನ ನೀಡಿ, ನೀವು ನಿಮ್ಮ ಸಮುದಾಯದವರು ಒಮ್ಮೆ ಇದಕ್ಕಾಗ್ಲಿ ಅಂತ ಅಕಸ್ಮಾತ್ ಅವಕಾಶವನ್ನು ಕೊಟ್ಟಿದ್ರೆ ಬಹುಶಃ ಈಗ ಆಗ್ತಿರ್ಲಿಲ್ವೇನೋ ಅಂತ ಒಂದು ಮನಸ್ಸಲ್ಲಿ ಇಂಥದೊಂದು ಅನುಮಾನ ಬಾರದೇ ಇರುತ್ತೆ. ಹಾಗಾಗಿ ಈ ರಿಲಿಜಿಯಸ್ ಹೆಜಿಮೊನಿ ಅಂದ್ರೆ ಯಜಮಾನಿಕೆ ಅಂತ ಕರಿತೀವಲ್ಲ, ರಿಲಿಜಿಯಸ್ ಹೆಜಿಮೊನಿ ಗುಣವನ್ನ ಪೀಠಾಚಾರ್ಯ ಪರಂಪರೆಗಳು ವ್ಯಕ್ತಪಡಿಸಿದ ಕಾರಣಕ್ಕೆ ಮತ್ತು ಅದರ ಒಳಗಡೆ ಇನ್ನೂ ಮುಂದುವರೆದು ಅತಿ ವೈದಿಕತೆ, ಅತಿ ಸಾಂಪ್ರದಾಯಿಕತೆ, ಅತಿ ಸನಾತನತೆ ಇವೆಲ್ಲವನ್ನೂ ಮೈಗೂಡಿಸಿಕೊಂಡಂತ ಆ ವರ್ಗ ಇದ್ರ ಬಗ್ಗೆ ತಮ್ಮದೇ ಆದ ಒಂದು ಕಟು ನಿಲುವನ್ನ ತಾಳಿ ಈ ಉಪಜಾತಿ ವರ್ಗಗಳ ಬೇಡಿಕೆಗಳಿಗೆ ಅವರು ಕಿವುಡರಾಗಿ ಅವುಗಳನ್ನು ಆಲಿಸದೆ, ಅವುಗಳನ್ನು ಮನ್ನಿಸದೆ ಕಟು ನಿಲುವು ತಾಳ್ತಾ ಬಂದ ಕಾರಣಕ್ಕಾಗಿ ಇವು ಒಂದೊಂದೇ ಹೊರಗಡೆ ಸಿಡಿದು ಹೋದ್ರ ಪರಿಣಾಮ ಏನಾಯಿತು? ಪೀಠಾಚಾರ್ಯರ ಒಂದು ಜನಬಲ ಅದು ಕುಸಿತ ಹೋಯ್ತದೆ. ಇದು ಒಂದಿದು ಪೀಠಾಚಾರ್ಯರ ಒಂದು ಜನಬಲ ಅಂದ್ರೆ ಭಕ್ತ ಬಲ, ಅವರ ಶಿಷ್ಯರ ಅನುಯಾಯಿಗಳ ಒಂದು ಬಲ ಅಂತ ನಾವೇನಂತೀವಿ, ಅದು ಒಂದ್ ಕಡೆ ಅದು ಕುಸಿತ ಹೋಯ್ತದೆ. ಆದ್ರೆ ಇಲ್ಲಿ ಈ ಪರಿಸ್ಥಿತಿ ಏನಾಯಿತು ಅಂತ ನಾವು ಗಮನಿಸಿದ್ರೆ ಇದು ಒಂದ್ ರೀತಿ ನಗೆಪಾಟಲಿಗೆ ಈಡಾಗುವಂತಹ ಕೆಲವು ಪ್ರಸಂಗಗಳು ಇತ್ತೀಚಿನ ಮಠಗಳ ಇತಿಹಾಸದಲ್ಲಿ ನಡೀತಕ್ಕಂಥದ್ದು ನೋಡಿದ್ರೆ ಇದೇನು ಒಳ್ಳೆಯದಾ ಕೆಟ್ಟದ್ದ ಅನ್ನುವ ಪ್ರಶ್ನೆ ನಮ್ಗೆ ಹುಟ್ಟದೇ ಇರೋದು. ಈಗ ಅವೇನೋ ಸ್ವತಂತ್ರವಾಗಿ ತಮ್ಮ ಸ್ವಂತ ಮಠಗಳನ್ನ ಘೋಷಿಸಿಕೊಂಡದ್ದು ನಿಜ, ಸರಿ, ಅದಕ್ಕೆ ಪೀಠಸ್ಥರನ್ನು ಮಾಡಿಕೊಂಡ್ರು, ಎಲ್ಲ ಆಯ್ತು. ಆದ್ರೆ ಆ ಮಠದ ಒಳಗಿನ ವಾತಾವರಣ, ಅದರ ಆಡಳಿತ ಇದು ತನ್ನ ಒಂದು ಶಾಂತವಾದ ಸ್ವಭಾವವನ್ನು ಉಳಿಸಿಕೊಂಡು ಒಂದು ಪಾಸಿಟಿವ್ ಆದ ಬೆಳವಣಿಗೆ ಅನ್ನೋ ರೀತಿಯಲ್ಲಿ ಅದು ಭಕ್ತ ಸಮುದಾಯಕ್ಕೆ ಈ ಮಠದ ಒಂದು ಅಸ್ತಿತ್ವದಿಂದ ಆ ಜನ ಸಮುದಾಯಕ್ಕೆ ಒಳ್ಳೆಯದಾಗ್ತತಿ ಅನ್ನುವಂಥ ಯಾವುದೇ ಲಕ್ಷಣಗಳನ್ನ ಈ ಆಡಳಿತಗಳು ತೋರಿಸ್ತಾ ಬಂದ್ವಾ? ಇದನ್ನ ನಾವು ಪ್ರಶ್ನೆ ಹಾಕೊಂಡ್ರೆ ಇದಕ್ಕೆ ಉತ್ತರ ಇಲ್ಲ. ಇಲ್ಲಿ ದುಡ್ಡು ಮತ್ತು ರಾಜಕಾರಣ ಪ್ರವೇಶ ಆಗಿ ಈ ಮಠದ ಒಟ್ಟು ಆಡಳಿತಗಳು ಕೆಟ್ಟೋಗ್ತಾ ಬಂದವು. ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಅವು ಭಂಗವನ್ನ ತಂದವು. ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಭಂಗವನ್ನ ತಂದವು. ಇದು ಒಂದು. ಎರಡನೇದು, ಈ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಭಂಗ ತಂದಿರೋದ್ರ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಪೀಠಾಚಾರ್ಯರ ಕೆಳಗಡೆ ಅಟ್ಲೀಸ್ಟ್ ಈ ಉಪಜಾತಿಗಳೆಲ್ಲ ಒಂದು ಕೊಡೆ ಅಡಿಯಲ್ಲಿದ್ವು. ಒಂದು ಕೊಡೆ ಅಂದ್ರೆ 5 ಕೊಡೆ, 5 ಪೀಠಗಳು, 5 ಕೊಡೆ, 5 ಕೊಡೆಯಲ್ಲಿ ಈ ಎಲ್ಲಾ ಜಾತಿಗಳು ಒಂದೊಂದು ಕೊಡೆಯ ಅಡಿಯಲ್ಲಿ ನಿಂತ್ಕೊಂಡಿದ್ವು. ಅದರಲ್ಲಿ ಇಂಥದ್ದು ಒಂದು ಜಾತಿ ಅಂತ ಇಲ್ಲ, ಅದರಲ್ಲಿ ಎಲ್ಲಾ ಜಾತಿಯವರು ಪಂಚಮಸಾಲಿಯರಿದ್ರು, ನೊಣಬರಿದ್ರು, ಕುಂಬಾರರಿದ್ರು, ಹಡಪದರಿದ್ರು, ಬೇರೆ ಎಲ್ಲರೂ ಇದ್ರು. ಅದರಲ್ಲಿ ಇಂಥದೇ ಜಾತಿ ಅಂತ ಏನಿರಲಿಲ್ಲ.
ಆದ್ರೆ ಈ ಹೊಸ ಬೆಳವಣಿಗೆ ಏನೈತಲ್ಲ ನೋಡ್ರಿ, ಇಲ್ಲಿ ಆಗಿದ್ದು ಲಿಂಗಾಯತ ಜನ ಸಮುದಾಯ ಜಾತಿಗಳಲ್ಲಿ ವಿಘಟಿತವಾಗಿ ಜಾತಿ ಕೇಂದ್ರಿತವಾದ ಮಠಗಳು ಹುಟ್ಟಿ ಇವು ಸಾಮಾಜಿಕ ಸ್ವಾಸ್ಥ್ಯವನ್ನ ಇನ್ನಷ್ಟು ಹದಗೆಡಿಸಿದವು ಅಂತ ಹೇಳಲಿಕ್ಕೆ ಇವತ್ತು ಸ್ಪಷ್ಟವಾದ ನಿದರ್ಶನಗಳಿವೆ. ಸಾಮಾಜಿಕ ಸ್ವಾಸ್ಥ್ಯವನ್ನ ಕೆಡಿಸ್ತಾ ಬಂದ್ವು. ಸಮಾಜದಲ್ಲಿ ಒಂದು ಐಕ್ಯತೆ ಅನ್ನೋದು ಏನಿತ್ತಲ್ಲ ಅದನ್ನು ಒಡೆದ್ವು ಅಂತ. ಯಾಕಂದ್ರೆ ಜಾತಿ ಒಂದು ಮಠ ಆದಾಗ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಹೊರಟೋಯ್ತು ಅಲ್ಲಿ. ನಾವೆಲ್ಲರೂ ಒಂದು ಅನ್ನೋ ಭಾವನೆ ಹೊರಟೋಯ್ತು. ಈಗ ಅವ್ರದೊಂದು ಮಠ, ಅವ್ರದೇ ಒಂದು ಜಾತಿ, ಅವ್ರದೇ ಒಂದು ಪ್ರತ್ಯೇಕ ಸಂಘಟನೆ, ಅವ್ರದೇ ಒಂದು ಪ್ರತ್ಯೇಕ ಸಾಮ್ರಾಜ್ಯ. ಹಿಂಗೆ ಎಲ್ಲ ಲಿಂಗಾಯತ ಒಳಗಿನ ಉಪಜಾತಿಗಳು ಅವಿನ್ನೂ ಮುಂದೆ, ಇನ್ನು ನಾನು ಆಗ್ಲೇ ಹೇಳಿದ್ನಲ್ಲ, ಈಗ ಕುಂಬಾರರಿಗೆ ಕುಂಬಾರ ಗುಂಡಯ್ಯ ಅಂತ ವಚನಕಾರ ಇದ್ದಾನೆ. ಕುಂಬಾರ ಗುಂಡಯ್ಯನ ಹೆಸರಿನಲ್ಲಿ ಒಂದು ಮಠ ಸ್ಥಾಪನೆ ಮಾಡ್ಬೋದು. ಅಂಬಿಗರ ಚೌಡಯ್ಯನ ಹೆಸರಿನಲ್ಲಿ ಒಂದು ಮಠ ಸ್ಥಾಪನೆ ಆಗ್ಬೋದು. ಈಗ ಮಾದಾರ ಚೆನ್ನಯ್ಯ ಮಠ ಅಂತ ಅದು ಅಲ್ಲಿ ಹುಟ್ಕೊಂಡಿದೆ. ಹೌದಾ? ಅದೇ ರೀತಿಯಾಗಿ ಹಡಪದ ಅಪ್ಪಣ್ಣನ ಹೆಸರಿನಲ್ಲಿ ಒಂದು ಮಠ ಹುಟ್ಬೋದು. ಹಿಂಗೆ ಜಾತಿಗೆ ಒಬ್ಬೊಬ್ಬ ಶರಣರಿದ್ದಾರೆ. ಆ ಶರಣರ ಹೆಸರನ್ನು ಹೇಳ್ಕೊಂಡು ಒಂದೊಂದು ಜಾತಿ ಸಮುದಾಯವು ಕೂಡ ಒಂದೊಂದು ಮಠವನ್ನ ಅದು ಮಾಡ್ತಾ ಹೋದಾಗ ಈ ಮಠಗಳು ಏನ್ ಮಾಡಿದ್ವು ಅಂತ ಅರ್ಥ. ಪ್ರಶ್ನೆ ಇಲ್ಲಿ, ಮಠಗಳು ಸಮಾಜದ ಐಕ್ಯತೆಯನ್ನ ಕಟ್ಟಿ ಹಾಕಲಿಕ್ಕೆ ಸಹಾಯಕವಾದ್ವಾ ಅಥವಾ ಮಾರಕವಾದ್ವಾ ಅಂತ ಪ್ರಶ್ನೆ. ಈ ಪ್ರಶ್ನೆಯನ್ನ ಹಾಕೊಂಡ್ರೆ ನಿಜವಾಗಲೂ ಈಗ ಹುಟ್ಟಿರ್ತಕ್ಕಂಥ ಮಠಗಳು ಅಂದ್ರೆ ಈ ಲಿಂಗಾಯತ ಜಾತಿ ಸಮುದಾಯದ ಒಳಗಿನ ಉಪಜಾತಿಯ ಮಠಗಳೇನಿದಾವಲ್ಲ, ಇವು ಯಾವುವೂ ಕೂಡ ಒಟ್ಟು ಜಾತಿಯ ಸಂಘಟನೆಯ ಐಕ್ಯತೆಯನ್ನ, ಜಾತಿ ಸಾಮರಸ್ಯವನ್ನ ಕಾಪಾಡಲಿಕ್ಕೆ ಇವು ಸಹಾಯಕವಾಗಲಿಲ್ಲ. ಮತ್ತೆ ಇದರಿಂದ ಆದ ಉಪಯೋಗ ಏನು? ಈಗ ಅವರು ಹೇಳಿದ್ರೆ, ಈಗ ಎಷ್ಟೇ ನಾವು ಪೀಠಸ್ಥರ ಅಡಿಯಲ್ಲಿದ್ವಿ, ಅವ್ರ ಪಲ್ಲಕ್ಕಿಯನ್ನ ನಾವು ಹೊರಬೇಕಾಗಿತ್ತು, ಅವ್ರ ಸೇವಕರಾಗಿ ನಾವು ಇರಬೇಕಾಗಿತ್ತು, ಎಷ್ಟು ವರ್ಷ ನಾವು ಅವರಿಗೆ ಜೀತದ ಆಳಾಗಿ ಇರೋದು, ಅವ್ರ ಸೇವೆಯನ್ನ ಮಾಡ್ಕೊಂತಿರೋದು. ಹಾಗಾಗಿ ನಾವು ಹೊರಗಡೆ ಬಂದ್ವಿ. ಹಾಗಾಗಿ ಈಗ ನಮ್ಮ ಸೇವೆ ನಮ್ಮದೇ ಆದ ಜಾತಿಯ ಗುರು, ನಮ್ಮದೇ ಆದ ಜಾತಿ ಗುರುವಿನ ಪಲ್ಲಕ್ಕೆ ನಾವು ಹೊರ್ತೀವಿ ಅಂತ ಹಿಂಗೆ ನಮಗೆ ಒಂದು ಸಮಾಧಾನ ಸಿಗ್ಬೋದೇ ಹೊರತು, ಆದ್ರೆ ಇಲ್ಲಿ ಆಕ್ಚುಲಿ ಆಗಿರ್ತಕ್ಕಂಥದ್ದು ಒಂದೊಂದು ಜಾತಿಯು ಕೂಡ ಸ್ವತಂತ್ರವಾದ ಅಸ್ತಿತ್ವವನ್ನು ಅದು ಕಾಪಾಡಿಕೊಂಡಾಗ ಇಲ್ಲಿ ಐಕ್ಯತೆ ಸಾಮರಸ್ಯ ಅನ್ನೋ ಪ್ರಶ್ನೆಗೆ ತಾವಿಲ್ಲ, ಜಾಗ ಇಲ್ಲ. ಈ ಕಾರಣದಿಂದ ಪೀಠಸ್ಥರಿಂದ ಇವರು ಹೊರಗೆ ಬಂದು ವಿಘಟಿತರಾದ್ರೂ ಹೊರತು ಸಂಘಟಿತರಾಗಲಿಲ್ಲ. ನಾವೆಲ್ಲ ಒಂದು ಅಂತಕ್ಕಂಥದ್ದು. ಈಗ ಯಾರೋ ದೊಡ್ಡ ದೊಡ್ಡ ವಿದ್ವಾಂಸರು ಕೆಲವರು ಇಂಥ ಒಂದು ಪೀಠಕ್ಕೆ ಅವರೇ ಪ್ರೇರಣೆ ಅಂತ ಕೆಲವು ವಿಚಾರಗಳನ್ನ ನಾನು ಅವ್ರ ಹೆಸರು ಹೇಳಕ್ ಹೋಗಲ್ಲ. ಅವರಿಗೆ ಪೀಠಾಚಾರ್ಯರ ಮೇಲೆ ಯಾವುದೋ ಒಂದು ಅಸಮಾಧಾನ ಇತ್ತು. ಅದಕ್ಕೆ ಅವರು ಇಂಥದೊಂದು ಒಳಗಿನ ಒಂದು ಕಲ್ಪನೆಯನ್ನ, ಬೀಜವನ್ನ ಅವ್ರು ಬಿತ್ತಿದ್ರು. ಆ ಕಾರಣಕ್ಕಾಗಿ ಒಂದು ಜಾತಿ, ಪ್ರಧಾನವಾದ ಒಂದು ಜಾತಿ ಅದು ಸ್ವತಂತ್ರವಾದ ಮಠವನ್ನ ಅದು ಕಟ್ಟಿಕೊಳ್ತು. ಒಂದ್ಯಾಕೆ 2-3 ಮಠಗಳಾದವು, ನಿಜ ಸರಿ. ಆದ್ರೆ ಇದರಿಂದ ಆದ ಪಾಸಿಟಿವ್ ಡೆವಲಪ್ಮೆಂಟ್ ಏನು ಅಂತ ಪ್ರಶ್ನೆ ಅಷ್ಟೆ. ಇದರಿಂದ ಆದ ಪಾಸಿಟಿವ್ ಡೆವಲಪ್ಮೆಂಟ್ ಏನು? ಇದು ಇಡೀ ಒಟ್ಟು ಲಿಂಗಾಯತ ಸಮುದಾಯದ ಸಾಮರಸ್ಯದ ಉಳಿವಿಗೆ ಕಾರಣವಾಯ್ತಾ ಅಥವಾ ಅದರ ಅಳಿವಿಗೆ ಕಾರಣವಾಯ್ತಾ ಅನ್ನೋ ಪ್ರಶ್ನೆ. ಈ ಪ್ರಶ್ನೆ ಹಾಕೊಂಡ್ರೆ ಅದರ ಉಳಿವಿಗೆ ಕಾರಣ ಆಗ್ಲಿಲ್ಲ, ಅಳಿವಿಗೆ ಕಾರಣ ಆಯ್ತು. ಈಗ ಏನು ಕರ್ನಾಟಕದಲ್ಲಿ ಎಷ್ಟು ಲಿಂಗಾಯತ ಉಪಜಾತಿಯ ಮಠಗಳಿದಾವೋ ಇವ್ಯಾವೂ ಕೂಡ ಅಖಂಡ ಲಿಂಗಾಯತ ಸಮಾಜವನ್ನು ಕಟ್ಟಲಿಕ್ಕೆ ಪೂರಕವಾದ ಮಠಗಳಲ್ಲ ಇವು. ಅಖಂಡ ಲಿಂಗಾಯತ ಸಮಾಜವನ್ನು ಕಟ್ಟಲಿಕ್ಕೆ ಇವು ಪೂರಕವಾದ ಮಠಗಳಲ್ಲ. ಎಲ್ಲ ಈಗ ಅವು ಪೀಠಾಚಾರ್ಯ ಅಂದ್ರೆ ನಾನು ಹೇಳ್ತಕ್ಕಂಥ ವಾದ ಇಷ್ಟೇ, ಈ ಉಪಜಾತಿಯ ಮಠಗಳಿಗಿಂತ ಒಂದಷ್ಟು ಉತ್ತಮ ಅನ್ನಂಗೆ ಇದ್ದದ್ರಲ್ಲೇ ಸಾಮರಸ್ಯ ಕಾಪಾಡಿಕೊಂಡಿದ್ದವು ಪೀಠಾಚಾರ್ಯ ಮಠಗಳು. ಅವಕ್ಕಿಂತ ಇದು ವರ್ಸ್ಟ್ ಆಯ್ತು. ನಾವಿನ್ನೂ ಹೊಸವಾಗಿ ಬಹಳ ಆಧುನಿಕವಾಗಿ ನಾವು ಯೋಚನೆ ಮಾಡೋದಾದ್ರೆ ಯಾವ ಪೀಠಗಳು ಬೇಡ, ಯಾವ ಮಠಗಳು ಬೇಕಾಗಿಲ್ಲ. ಎಲ್ಲ ಲಿಂಗಾಯತ ಉಪಜಾತಿಗಳು ತಾವೆಲ್ಲ ಒಂದೇ. ತಾವೆಲ್ಲ ಒಂದೇ. ಯಾವ ಅವರವರ ಮನಸ್ಸಿಗೆ ಬೇಕಾದ ಯಾವ ಗುರುವಿಗಾದ್ರೂ ನಡ್ಕೊಳ್ಳಿ, ಯಾವ ಜಂಗಮನಿಗಾದ್ರೂ ನಡ್ಕೊಳ್ಳಿ, ಯಾವ ಪಠ್ಯವನ್ನಾದ್ರೂ ಅವನು ಒಪ್ಪಿಕೊಳ್ಳಿ, ಅವನು ಶಿಖಾಮಣಿಯನ್ನಾದ್ರೂ ಒಪ್ಪಿಕೊಳ್ಳಿ, ಅವನು ವಚನವನ್ನಾದ್ರೂ ಒಪ್ಪಿಕೊಳ್ಳಿ, ಬೇಕಾದ್ ಮಾಡಿಕೊಳ್ಳಿ. ಈ ರೀತಿ ಒಂದು ಸ್ವತಂತ್ರವಾದ ಬದುಕಿಗೆ ಅವಕಾಶವನ್ನು ಕೊಟ್ಟು ಇಲ್ಲಿ ಒಳಭೇದಗಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳದೆ ಒಂದು ಟೋಟಲ್ ಒಟ್ಟು ಒಂದು ಬಿಗ್ ಆರ್ಗನೈಸೇಷನ್ ಅಂತೀವಲ್ಲ ನಾವು, ಅಖಂಡವಾದ ಸಂಘಟನೆ,
ಅಂದ್ರೆ ಲಿಂಗಾಯತ ಸಮುದಾಯದ ಅಖಂಡ ಸಂಘಟನೆಯ ಸಂಘಟನೆಯ ಕಡೆಗೆ ಒತ್ತು ನೀಡಿ ಆಲೋಚನೆ ಮಾಡ್ತಾ ಈ ಎಲ್ಲ ಮಠ ಪೀಠ ಭೇದಗಳು, ಒಳಮಠಗಳು ಒಳಪೀಠಗಳು, ಇವೆಲ್ಲ ಭೇದಗಳನ್ನ ಮರೆತು ಇಡೀ ಲಿಂಗಾಯತ ಸಮುದಾಯ ಒಂದು. ಇದು ಇನ್ನು ಮುಂದೆ ಬಹಳ ಕ್ರಾಂತಿಕಾರಕವಾಗಿ ಎಲ್ಲಿಗೆ ಹೋಗ್ಬೇಕಂದ್ರೆ ಎಲ್ಲ ಉಪಜಾತಿಗಳು ತಮ್ಮ ಜಾತಿ ಭೇದಗಳನ್ನು ಮರೆತು ಪರಸ್ಪರ ಲಗ್ನ ಸಂಬಂಧಗಳನ್ನು ಮಾಡ್ಕೋಬೇಕು, ಇತ್ಯಾದಿಗಳನ್ನು ಮಾಡ್ಬೇಕು. ಆವಾಗ ಈ ಸಮಾಜ ಹೆಚ್ಚು ಶಕ್ತಿಯುತವಾಗ್ತದೆ ಹೊರತು ಈ ಒಳಭೇದಗಳನ್ನ ಇಟ್ಕೊಂಡಷ್ಟು ಇದು ಡೇಂಜರ್ ಅಂತ ನನ್ನ ಮನಸ್ಸಿಗೆ ಹೊಳಿತತಿ. ಇದು ಇನ್ನಷ್ಟು ಡೇಂಜರ್ ಆಗ್ಲಿಕ್ಕೆ, ಈ ವಿಘಟನೆ ಇನ್ನಷ್ಟು ತೀವ್ರವಾಗ್ಲಿಕ್ಕೆ ಅಥವಾ ಈ ಭೇದಗಳು ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗ್ತವೆ ಹೊರತು ಈ ಮಠಗಳು, ಈ ಉಪಜಾತಿಯ ಮಠಗಳು ಏನದವಲ್ಲ, ಉಪಜಾತಿಯ ಮಠಗಳು ಒಂದು ಕಡೆ ಅವು ಹಣ ಅಧಿಕಾರದ ಹಿಂದೆ ಬಿದ್ದಿದ್ದಾವೆ. ಇದನ್ನಾಗ್ಲೇ ನಾನು ಬೇರೆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ. ಬಹುತೇಕ ಎಲ್ಲ ಸ್ವಾಮಿಗಳು ದುಡ್ಡು ಮತ್ತು ರಾಜಕಾರಣದ ವ್ಯಾಮೋಹಕ್ಕೆ ಬಿದ್ದಿದ್ದಾರೆ. ಈ ಕಾರಣದಿಂದ ಅವರು ಯಾರು ಕೂಡ ಇಡೀ ಒಟ್ಟು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವಂತ, ಸಮಾಜದ ಹಿತವನ್ನ ರಕ್ಷಿಸುವಂತ ಆಲೋಚನೆಯ ಕಡೆ ಅವರಿಲ್ಲ. ಅದಲ್ಲದೆ ಒಂದೊಂದು ಜಾತಿಗೆ ಒಂದೊಂದು ಮಠ ಅದು ಕೇಂದ್ರವಾದಾಗ ಆ ಜಾತಿ ಸಮುದಾಯ ತನ್ನ ಮಠ ಕೇಂದ್ರದ ವ್ಯಾಪ್ತಿಯ ಹೊರಗಡೆ ಉಳಿದವರೆಲ್ಲರೂ ನಾವೆಲ್ಲ ಒಂದು ಅನ್ನೋ ಭಾವನೆಯನ್ನ ಅದು ಯೋಚನೆಯನ್ನ ಮಾಡಲ್ಲ, ಅದು ಭಾವನೆಯನ್ನು ಬೆಳೆಸ್ಕೊಳ್ಳಲ್ಲ. ಆ ಕಾರಣಕ್ಕಾಗಿ ಈ ಹೊಸ ಬೆಳವಣಿಗೆ ಏನಿದೆಯಲ್ಲ, ಇದು ಅಂದ್ರೆ ಈ ಪೀಠ ಕಲ್ಪನೆ ಆದ್ಮೇಲೆ ಉಪಜಾತಿಯ ಮಠಗಳ ಕಲ್ಪನೆ ಏನ್ ಬೆಳೆದಿದೆಯಲ್ಲ, ಈ ಉಪಜಾತಿಯ ಮಠಗಳ ಕಲ್ಪನೆಯಿಂದ ಈ ಎಲ್ಲ ಜಾತಿಗಳಿಗೆ ಧಾರ್ಮಿಕ ಸ್ವತಂತ್ರ ಸಿಕ್ಬಿಡುತ್ತೋ ಅಂತ ಏನು ನಾವು ಬಾವುಟ ಏರಿಸಿ ಮೆರವಣಿಗೆ ಮಾಡ್ಬೇಕಾಗಿಲ್ಲ. ಇದರಿಂದ ಆಗಿರೋದು ಅಪಾಯವೇ ಹೊರತು ಒಳ್ಳೇದೇನಾಗಿಲ್ಲ. ಅದರಿಂದ ಉಪಜಾತಿಯ ಮಠಗಳಿಂದ ಯಾವ ಪ್ರಯೋಜನ ಇಲ್ಲ, ಈ ಸ್ವಾಮಿಗಳಿಂದ ಯಾವ ಪ್ರಯೋಜನ ಇಲ್ಲ, ಅದೇ ರೀತಿ ಪೀಠಸ್ಥರಿಂದ ಯಾವ ಪ್ರಯೋಜನವೂ ಇಲ್ಲ. ಹಾಗಾಗಿ ಈ ಪೀಠಗಳು ಬೇಡ, ಈ ಉಪಜಾತಿಯ ಮಠಗಳು ಬೇಡ, ನಾವೆಲ್ಲರೂ ಒಂದು ಅನ್ನುವಂಥ ಒಂದು ಸಂಘಟನಾ ಭಾವನೆ ಈ ಲಿಂಗಾಯತ ಜನ ಸಮುದಾಯದಲ್ಲಿ ಬರ್ಬೇಕನ್ನೋದಾದ್ರೆ ಈ ಎಲ್ಲ ಮಠ ಪೀಠಗಳ ಕಲ್ಪನೆಯನ್ನ ಬಿಟ್ಟು ನಾವು ಹೊರಗೆ ಬಂದು ಯೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಪೀಠಗಳ ಮಠಗಳ ಮತೀಯ ಭಾವನೆಯಿಂದ ಹೊರಗಡೆ ಬಂದು ಎಲ್ಲರೂ ನಾವು ಒಂದು ಅಂತ ಯೋಚನೆ ಮಾಡ್ಬೇಕಾಗಿದೆ. ಇನ್ನು ಹತ್ತಾಗ ಮುಂದಕ್ಕೆ ಹೋಗಿ ನಾವು ಮನುಷ್ಯರೆಲ್ಲ ಒಂದು ಅಂತ ಯೋಚನೆ ಮಾಡ್ತಕ್ಕಂಥದ್ದು ಅದು ಮುಂದಿದ್ದೇ ಇದೆ. ಅದರಿಂದ ಈ ಹೊಸ ಜಾತಿಯ ಅಂದ್ರೆ ಲಿಂಗಾಯತ ಉಪಜಾತಿಯ ಹೊಸ ಮಠಗಳಿಂದ ಗುಂಪುಗಾರಿಕೆ ಹುಟ್ಟಿತೆ ಹೊರತು ಇದರಿಂದ ಸಮಾಜಕ್ಕೆ ಯಾವುದೇ ಒಳ್ಳೆಯದಾಗಿಲ್ಲ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಕ್ತಾಯಗೊಳಿಸ್ತಾ ಇದ್ದೆ. ನಮಸ್ಕಾರ.